ರಾಜ್ಯದಲ್ಲಿ ಜೆಡಿಎಸ್ ನಿಖಿಲ್ ಕುಮಾರಸ್ವಾಮಿ ಸೇರಿದಂತೆ ಜೆಡಿಎಸ್ನ ಕೆಲ ಮುಖಂಡರುಗಳು ರಾಜ್ಯದಲ್ಲಿ ಭೀಕರವಾದಂತ ಬರ ಕೆಲ ಕಡೆಗಳಲ್ಲಿ ಇದೆ. ಹೀಗಾಗಿ ಬರ ಅಧ್ಯಯನವನ್ನ ಮಾಡೋದಕ್ಕೆ ಆಗಮಿಸಿದ್ದಾರೆ. ಬರ ಪರಿಸ್ಥಿತಿಯನ್ನು ಅವಲೋಕನ ಮಾಡಿ ಕೇಂದ್ರ ಸರ್ಕಾರಕ್ಕೆ ವರದಿಯನ್ನ ಕೊಡೋದಕ್ಕೆ ಮುಂದಾಗಿದ್ದಾರೆ. ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಹುಲಕುರ್ಕಿಗೆ ನಿಖಿಲ್ ಕುಮಾರಸ್ವಾಮಿ ಭೇಟಿ ಕೊಟ್ಟಿದ್ದಾರೆ. ರೈತರ ಸಮಸ್ಯೆಯನ್ನ ನಿಖಿಲ್ ಕುಮಾರಸ್ವಾಮಿ ಆಲಿಸಿದ್ದಾರೆ. ಗ್ರಾಮದ ವಿವಿಧ ಹೊಲಕ್ಕೆ ಭೇಟಿ ನೀಡಿ ಪರಿಶೀಲನೆಯನ್ನು ಕೂಡ ನಿಖಿಲ್ ನಡೆಸಿದ್ದಾರೆ. ಬಂದಾಗ ನೀವು ಆರ ಪಟಾಕಿ ಹೊಡಿಲೇಬಾರ್ದು, ಬಹಳ ತಪ್ಪು. ನೀವು ತಗೊಂಬಂದಿದ್ದೀರಾ, ಬೇಜಾರು ಮಾಡ್ಕೊಂತೀರಾ ಅಂತ ಕಷ್ಟ ಇದೀನಿ. ಇವತ್ತು ರೈತರ ಕಷ್ಟ ಕೇಳಕ್ ಬಂದಾಗ ನೀವು ಆರ ಪಟಾಕಿ ಹೊಡಿಲೇಬಾರ್ದು, ಬಹಳ ತಪ್ಪು. ನೀವು ತಗೊಂಬಂದಿದ್ದೀರಾ, ಬೇಜಾರು ಮಾಡ್ಕೊಂತೀರಾ ಅಂತ ಕಷ್ಟ ಇದೀನಿ. ಇವತ್ತು ನಿರ್ವಹಣೆಯವರು ಎಲ್ಲ ಹಿಡ್ಕೊಂಡು ನಮಗೆಲ್ಲ ಭಾಳ ತೊಂದರೆ ಮಾಡಿರ್ತಾರೆ. ನಿರಂತರವಾಗಿ 185 ದಿವಸ ನಿರಂತರ ಹೋರಾಟ ಆಯ್ತು ಸರ್. ಯಾರು ಇಲ್ಲಿ MLA ಇವರಿದ್ರು ಸಿದ್ದರಾಮಯ್ಯ ಸಾಹೇಬರು ಮಂದಿರ ನಮ್ದು ಬೀಳಿ ಮತಕ್ಷೇತ್ರಕ್ಕೆ ಫಸ್ಟ್ ಈ ಭಾಗದ ರೈತರಿಗೆ ಫಸ್ಟ್ ಹೆಸರು ನೋಡ್ತಾ ಇದ್ದು ಅಲ್ಲಿ ಯಾರ್ದು ಎಲ್ಲ ಹರಿಗಿ ಬಿಡ್ಬೇಕು. ನಾವು ಏನು ಪರಿಸ್ಥಿತಿ ಏನೂ ಇಲ್ಲ, ಕಳೆದು ಬಿಟ್ಟು ಸರ್. ಹೊರಗಡೆ ಕೇಂದ್ರದಲ್ಲಿ ಅದೇನು ಮಾಡ್ತಾರೆ, ಧೈರ್ಯವಾಗಿರಿ. ರಾಜ್ಯಪಾಲರಿಗೂ ಒಂದು ವರದಿ ಮಾಡ್ಕೊಡ್ತಾರೆ. ಮಾಡಿದ ರಾಜ್ಯಪಾಲ